ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಮಕ್ಕಳಲ್ಲಿ ಏನೇನು ಸಮಸ್ಯೆ ನಾವು ಅತ್ಯಧಿಕವಾಗಿ ನೋಡ್ಬೋದು. ಮಕ್ಕಳಿಂದ ಮನೆಯಲ್ಲಿರೋ ದೊಡ್ಡವ್ರಿಗೂ ಏನು ಸೀರು ತುಂಬ ಆಗಿಬಿಡುತ್ತೆ. ಅದು ಒಂಥರ ಇರಿಟೇಷನ್ ಆಗೋಕ್ಕೆ ಶುರುವಾಗುತ್ತೆ. ಒಂದು ಸತಿ ಹೊರಗಡೆ ಸಿಕ್ಕೋ ಶ್ಯಾಂಪೂಯಿಂದ ಜಾಸ್ತಿನೇ ಆಗೋಗ್ಬಿಡುತ್ತೆ. ಬಟ್ ಇವತ್ತು ನಾನು ನ್ಯಾಚುರಲ್ ಆಗಿ ಮನೇಲೇ ಸಿಗೋ ಐಟಮಿಂದ ಎಣ್ಣೆ ತಯಾರಿಸ್ಕೊಳ್ಳೋದು ಹೇಳ್ತೀನಿ. ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಏನೇನು ಸಮಸ್ಯೆ ನಿಮಿಷಗಳಲ್ಲೇ ಪರಿಹಾರ ಆಗುತ್ತೆ. ಏಕೆಂದರೆ ಇದು ಇಷ್ಟು ಸ್ಟ್ರಾಂಗ್ ಆಯಿಲ್ ಅಂದರೆ ಇದನ್ನು ನೀವು ಯೂಸ್ ಮಾಡ್ತಿರೋಂಗೆ ಏನಿನ ಜೊತೆಗೆ ಸೀರು ಕೂಡ ಬಂದ್ಬಿಡುತ್ತೆ. ಈ ಎಣ್ಣೆ ತಯಾರಿಸ್ಕೊಳ್ಳೋಕ್ಕೆ ಬೇಕಾಗಿರೋದು ಐಟಮ್ಸ್ ಏನು, ಹೇಗೆ ಮಾಡ್ಕೊಳ್ಳೋದು ಎಲ್ಲನೂ ಈಗ ನೋಡೋಣ ಫ್ಯಾಮಿಲಿ. ಫಸ್ಟು ನೀವು ಈ ಥರ ಸ್ಟೀಲ್ ಬಟ್ಲನ್ನು ತಗೋಬೇಕು. ಸ್ಟೀಲನ್ನೇ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತೀನಿ. ಈಗ ಇದಕ್ಕೆ ನಾನು 2 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಕೂದಲಿನ ಅಳತೆ ತಕ್ಕಂತೆ ಈ ಎಣ್ಣೆನ ಮಾಡ್ಕೋಬೋದು. ಕೂದಲು ಉದ್ದ ಇದ್ದರೆ ನೀವು ಜಾಸ್ತಿ ಎಣ್ಣೆನೇ ಮಾಡಿಟ್ಕೋಬೋದು. ಹಾಗೆ ಇದನ್ನು ಪ್ರಿಸರ್ವ್ ಕೂಡ ಮಾಡ್ಬೋದು. ಬಟ್ ಆದಷ್ಟು ನಾನು ಸಜೆಸ್ಟ್ ಮಾಡೋದು ಅಂದರೆ ಎಣ್ಣೆ ನಿಮಗೆ ಅಳತೆ ತಕ್ಕಂತೆ ಮಾಡಿಕೊಂಡು ಫ್ರೆಶ್ ಆಗಿ ಯೂಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದರ ಅಂಶ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಇರಲ್ಲ ನೀವು ಯೂಸ್ ಮಾಡಬೇಕಾದ್ರೆ. ಸೊ ಫ್ರೆಶ್ ಆಗಿ ಮಾಡಿ ಹಾಗೆ ಹಚ್ಕೊಳ್ಳಿ. ಈಗ ನಾನು 2 ಟೀ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ಇಲ್ಲಿ ಅರ್ಧ ಟೀ ಸ್ಪೂನ್ ನೀಮ್ ಪೌಡರ್, ಬೇವಿನ ಎಲೆಯ ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ನೀಮ್ ಪೌಡರ್ ಸಿಗಲಿಲ್ಲ ಅಂದರೆ ನೀವು ಫ್ರೆಶ್ ಬೇವಿನ ಎಲೆನೇ ಹಾಕ್ಕೋಬೋದು. 4ರಿಂದ 5 ಎಲೆ ಹಾಕ್ಕೋಬೋದು. ಫ್ಯಾಮಿಲಿ, ನಮಗೆ ಗೊತ್ತು ಬೇವಿನ ಎಲೆ ಎಷ್ಟು ಸ್ಟ್ರಾಂಗು ಕಹಿ ಅಂಶದಲ್ಲಿ ಅಂತ. ಇದು ಏನನ್ನು ಹೇಗೆ ನಿವಾರಣೆ ಮಾಡುತ್ತೆ ಅಂದರೆ ಅದರಲ್ಲಿರೋ ಆಸ್ಟರೇಜಿಟಿನ್ ಅನ್ನೋ ಅಂಶದಿಂದ ಅದು ಯಾವುದೇ ಥರ ಹೇನಿನ ಮೊಟ್ಟೆಗಳಾಗಲಿ ಅಥವಾ ಏನೇ ಆಗಲಿ ಅದನ್ನು ಮಲ್ಟಿಪ್ಲೈ ಆಗೋದನ್ನು ಅದು ತಡೆಗಟ್ಟುತ್ತೆ. ಕೆಮಿಕಲ್ ಶ್ಯಾಂಪೂಯಿಂದ ಏನೇನು ಸಮಸ್ಯೆ ನಿವಾರಿಸ್ಕೋಬೋದು, ಆದರೆ ಸೀರಿನ ಸಮಸ್ಯೆ ಹೋಗೋದು ಈ ಬೇವಿನ ಎಲೆ ಪುಡಿಯಿಂದನೇ ಫ್ಯಾಮಿಲಿ. ಇದಕ್ಕೆ ನಾವು ಪುದೀನ ಹಾಕ್ಕೋಬೇಕು. ನಾನಿಲ್ಲೊಂದು 8 ಎಲೆ ಫ್ರೆಶ್ ಪುದೀನ ಹಾಕೋತಾ ಇದ್ದೀನಿ. ಇದನ್ನೆಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ಯಾಮಿಲಿ, ರಿಸರ್ಚಸ್ಸಿಂದನೇ ಪ್ರೂವ್ ಆಗಿದೆ ಈ ಫಾರಿನ್ ಕಂಟ್ರೀಸಲ್ಲಿ ಮಕ್ಕಳಲ್ಲಿ ಏನೇನು ನಿವಾರಣೆ ಮಾಡೋದಕ್ಕೆ ಈ ಪುದೀನ ಎಲೆ ಸ್ಪ್ರೇ ಯೂಸ್ ಮಾಡ್ತಾರೆ. ಪುದೀನ ಎಲೆ ಬಂದುಬಿಟ್ಟು ಏನೇನು ನಿವಾರಣೆಗೆ ತುಂಬಾ ಎಫೆಕ್ಟಿವ್ ಫ್ಯಾಮಿಲಿ. ಹಾಗೆಯೇ ಇನ್ನೊಂದು ಅಚ್ಚರಿ ವಿಚಾರ ಏನು ಗೊತ್ತಾ, ಪುದೀನ ಎಲೆದು ಎಣ್ಣೆ ಮಾಡಿ ನಾವು ಮಕ್ಕಳಿಗೆ ತಲೆಗೆ ಹಚ್ಚೋದ್ರಿಂದ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಅವ್ರ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಈ 3 ಇಂಗ್ರೀಡಿಯೆಂಟ್ ನಾವು ಹಾಕೊಂಡು ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ವಿ ಅದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬಿಸಿ ಮಾಡಬೇಕು. ಯಾಕೆ ಅಂದರೆ ನಾವು ಇಲ್ಲಿ ಪೌಡರ್ನ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಬಿಸಿ ಮಾಡಬಾರ್ದು. ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಇನ್ನೊಂದು, ನಾನು ಅದಕ್ಕೆ ಹೇಳಿದ್ದು ಸ್ಟೀಲ್ನ ಉಪಯೋಗಿಸ್ಬೇಕು ಅಂತ ಈ ಕಾರಣದಿಂದಾಗಿ. ಈಗ ಒಂದು ಇಕ್ಕಳದ ಸಹಾಯದಿಂದ ಇದನ್ನು ಅಲ್ಲಿಟ್ಕೊಂಡು ಅದು ಕುದಿ ಬರೋವರೆಗೂ, ಕೊಬ್ಬರಿ ಎಣ್ಣೆ ಕುದಿ ಬರೋವರೆಗೂ ಹೀಗೆ ಇಟ್ಕೊಂಡು ಮಧ್ಯದಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ಯಾಮಿಲಿ. ಈ ಎಣ್ಣೆನ ನೀವು ತಲೆಗೆ ಹಚ್ಚೋದ್ರಿಂದ ಏನು ನಿಮಿಷಗಳಲ್ಲಿ ನಿವಾರಣೆ ಆಗೋಗುತ್ತೆ. ಏನಿನ ಜೊತೆ ಸೀರು ಕೂಡ ಬಂದ್ಬಿಡುತ್ತೆ. ಇದನ್ನು ಹೇಗೆ ಹಚ್ಚಬೇಕು ಅನ್ನೋದು ನಾನು ಹೇಳ್ತೀನಿ. ಈಗ ಇದು ಕುದಿ ಬಂದಾದ ಮೇಲೆ ನೀವು ಇದನ್ನು ಕೆಳಗೆ ಇಳಿಸ್ಕೊಂಡು, ತುಂಬ ಬಿಸಿ ಇದ್ದರೆ ಸ್ವಲ್ಪ ಇದು ಆರೋವರೆಗೂ ನಾವು ಕಾಯಬೇಕಾಗತ್ತೆ. ಆದರೆ ತುಂಬ ಬಿಸಿ ಇಲ್ಲ, ಉಗುರು ಬೆಚ್ಚಿದ್ರೆ ನೀವು ಉಗುರು ಬಿಸಿ ಇದ್ದಾಗಲೇ ಬುಡದಿಂದ ಹಚ್ಕೊಂಬರೋಕ್ಕೆ ಶುರು ಮಾಡಿಬಿಡ್ಬೇಕು ಫ್ಯಾಮಿಲಿ. ಹಚ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಇದನ್ನು ಬೇಕಾದ್ರೆ ನೀವು ಓವರ್ ನೈಟ್ ಕೂಡ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಾಂದರೆ ಹಚ್ಕೊಂಡು ಒಂದು 4-5 ಗಂಟೆ ಆದಮೇಲೆ ತಲೆ ಸ್ನಾನ ಮಾಡೋದ್ರಿಂದ ಏನಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನು ನೀವು ವಾರದಲ್ಲಿ 2 ಸತಿ ಈ ಟ್ರೀಟ್ಮೆಂಟ್ನ ಮಾಡಿಕೊಂಡ್ರೆ ಏನನ್ನು ನೀವು 7 ದಿವಸದಲ್ಲಿ ಫ್ಯಾಮಿಲಿ 7 ದಿವಸದಲ್ಲಿ ಕಂಪ್ಲೀಟಾಗಿ ನಿವಾರಣೆ ಮಾಡ್ಕೊಂಡು ಬಿಡ್ಬೋದು. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೇನಾದರೂ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಹಾಗೆ ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಟಿಪ್ಸ್ ಬರುತ್ತೆ. ಅದರ ನೋಟಿಫಿಕೇಷನ್ ಬರೋದಕ್ಕೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೂದಲನ್ನು ಉದ್ದ ಹಾಗೂ ದಪ್ಪವಾಗಿ ಬೆಳೆಸ್ಕೊಳ್ಳೋದಕ್ಕೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ಲು
ಪ್ರಶಾಂತ್ ಪನ್ ಚಾನಲಲ್ಲಿ ಫುಲ್ಲು ಕಾಮಿಡಿ ವೀಡಿಯೋಸ್ ಮಸ್ತಿ ಮಜಾ ಇದೆ ಫ್ಯಾಮಿಲಿ. ಅದನ್ನೀಗಲೇ ನೋಡಿ, ರೈಟ್ ಸೈಡ್ ಕ್ಲಿಕ್ ಮಾಡಿ.